ನಮಸ್ಕಾರ ವೀಕ್ಷಕರೇ. ಶಿಸ್ತಿನ ಪಕ್ಷ, ಕೇಡರ್ ಬೇಸ್ ಪಕ್ಷ, ಸಿದ್ಧಾಂತವೇ ಉಸಿರು ಎಂದು ಹೇಳಿಕೊಳ್ಳುವ ಕರ್ನಾಟಕ ಬಿಜೆಪಿಯಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುತ್ತಿದ್ದ ಈ ಪಕ್ಷದಲ್ಲಿ ಈಗ ಒಳಗೊಳಗೆ ಅಸಮಾಧಾನದ ಜ್ವಾಲಾಮುಖಿ ಉರಿಯುತ್ತಿದೆ. ಮೇಲ್ನೋಟಕ್ಕೆ ಹೈಕಮಾಂಡ್ ಎಲ್ಲವೂ ಸರಿ ಇದೆ ಎಂದು ಹೇಳುತ್ತಿರಬಹುದು, ಆದರೆ ಅಸಲಿ ಸತ್ಯವೇ ಬೇರೆ ಇದೆ. ಸತತವಾಗಿ ಚುನಾವಣೆಯಲ್ಲಿ ಸೋಲುತ್ತಿರುವುದು ಒಂದು ಕಡೆಯಾದರೆ, ಗೆಲ್ಲುವ ನಾಯಕರನ್ನೇ ಮನೆಯಲ್ಲಿ ಕೂರಿಸುತ್ತಿರುವುದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಅನ್ನುವ ಬಾಹ್ಯ ಶತ್ರುವಿಗಿಂತ ಬಿಜೆಪಿಯನ್ನು ಒಳಗಿನಿಂದಲೇ ಕಾಡುತ್ತಿರುವ ಆ ಅದೃಶ್ಯ ವಿಲನ್ ಯಾರು? ಸಿದ್ದರಾಮಯ್ಯನವರಿಗೂ ನಡುಕ ಹುಟ್ಟಿಸುತ್ತಿದ್ದ ನಾಯಕನನ್ನು ಬಿಜೆಪಿ ಸೈಡ್ಲೈನ್ ಮಾಡಿದ್ದು ಯಾಕೆ? ಬೆಳೆಯುವ ನಾಯಕರ ರೆಕ್ಕೆಯನ್ನು ಬಿಜೆಪಿ ಹೈಕಮಾಂಡ್ ಕತ್ತರಿಸುತ್ತಿದೆಯೇ? ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಕರ್ನಾಟಕ ಬಿಜೆಪಿಯ ಅಂತರಾಳದ ಅಸಲಿ ಸತ್ಯವನ್ನು ಬಿಚ್ಚಿಡಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸಿಂಹ ಸ್ವಪ್ನ ಜಿಸಿ ಮಾಧುಸ್ವಾಮಿ ಅಜ್ಞಾತವಾಸದ ಕತೆ. ವೀಕ್ಷಕರೇ, ಕರ್ನಾಟಕದ ಸಂಸದೀಯ ವ್ಯವಹಾರಗಳ ಇತಿಹಾಸ ತೆಗೆದರೆ ಜಿಸಿ ಮಾಧುಸ್ವಾಮಿ ಅವರ ಹೆಸರು ಎದ್ದು ಕಾಣುತ್ತದೆ. ವಿಧಾನಸಭೆಯಲ್ಲಿ ನಿಯಮಾವಳಿಗಳನ್ನು ಬೆರಳ ತುದಿಯಲ್ಲಿ ಇಟ್ಟುಕೊಂಡು ವಿರೋಧ ಪಕ್ಷದ ನಾಯಕರಿಗೂ ನಡುಕ ಹುಟ್ಟಿಸುತ್ತಿದ್ದ ನಾಯಕನೆಂದರೆ ಮಾಧುಸ್ವಾಮಿ ಅವರು. ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಇವರ ವಾಗ್ದಾಳಿ ಮತ್ತು ಸಂಸದೀಯ ಜ್ಞಾನಕ್ಕೆ ದಂಗಾಗಿದ್ದ ಉದಾಹರಣೆಗಳಿವೆ. ಸಿದ್ದರಾಮಯ್ಯನವರಿಗೂ ಇವರನ್ನು ಕಂಡರೆ ಒಂದು ಮಟ್ಟದ ನಡುಕ ಇತ್ತು ಎಂಬುದು ಅತಿಶಯೋಕ್ತಿಯಲ್ಲ. ಅವರು ಸದನಕ್ಕೆ ಬಾರದೇ ಇರುವುದೇ ಒಳ್ಳೆಯದು ಎಂಬ ರೀತಿಯಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಎಂದರೆ ಮಾಧುಸ್ವಾಮಿ ಅವರ ತಾಕತ್ತು ಏನೆಂಬುದು ತಿಳಿಯುತ್ತದೆ. ಆದರೆ ಇಂತಹ ಪ್ರಖರ ನಾಯಕ, ಸಂವಿಧಾನ ತಜ್ಞೆ ಇವತ್ತು ಎಲ್ಲಿದ್ದಾರೆ? ಲೋಕಸಭಾ ಚುನಾವಣೆಯ ಟಿಕೆಟ್ ಕೈ ತಪ್ಪಿದ ಮೇಲೆ ಇವರನ್ನು ಸದ್ದಿಲ್ಲದೆ ದೂರ ಸರಿಸಲಾಗಿದೆಯೇ? ಒಬ್ಬ ಸಮರ್ಥ ತಾರ್ಕಿಕ ನಾಯಕನನ್ನು ಬಳಸಿಕೊಳ್ಳದ ಕಾರಣ ಬಿಜೆಪಿ ಸದನದ ಒಳಗೂ ಮತ್ತು ಹೊರಗೂ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಗೆ ಉತ್ತರ ಕೊಡಲು ಒದ್ದಾಡುತ್ತಿದೆ. ಪ್ರತಾಪ್ ಸಿಂಹ ಮತ್ತು ಹೆಗಡೆ ರೆಕ್ಕೆ ಕತ್ತರಿಸಿದ ಬಿಜೆಪಿ ಕೇವಲ ಮಾಧುಸ್ವಾಮಿ ಮಾತ್ರವಲ್ಲ, ಪ್ರತಾಪ್ ಸಿಂಹ ಮತ್ತು ಅನಂತಕುಮಾರ್ ಹೆಗಡೆ ಅವರ ಸ್ಥಿತಿಯೂ ಇದೇ ಆಗಿದೆ. ಬಿಜೆಪಿಯ ಸಿದ್ಧಾಂತವನ್ನು ತಳಮಟ್ಟಕ್ಕೆ ತಲುಪಿಸುವಲ್ಲಿ ಇವರ ಪಾತ್ರ ದೊಡ್ಡದಿದೆ. ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಹೊಸ ಆಯಾಮ ತಂದುಕೊಟ್ಟಿದ್ದ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಲಾಯಿತು. ಇತ್ತ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ತನ್ನದೇ ಆದ ಮತ ಬ್ಯಾಂಕ್ ಸೃಷ್ಟಿಸಿಕೊಂಡಿದ್ದ ಅನಂತಕುಮಾರ್ ಹೆಗಡೆ ಅವರನ್ನು ಸದ್ದಿಲ್ಲದೆ ಮೂಲೆ ಗುಂಪು ಮಾಡಲಾಯಿತು. ಬೆಳೆಯುವ ನಾಯಕರನ್ನು, ಸ್ವಂತ ವರ್ಚಸ್ಸು ಹೊಂದಿರುವ ನಾಯಕರನ್ನು ಬಿಜೆಪಿ ಹೈಕಮಾಂಡ್ ಅಥವಾ ರಾಜ್ಯ ನಾಯಕತ್ವ ತುಳಿಯುತ್ತಿದೆಯೇ? ಇದರಿಂದ ಹಳೆ ಮೈಸೂರು ಭಾಗ ಮತ್ತು ಕರಾವಳಿಯಲ್ಲಿ ಪಕ್ಷದ ಆಂತರಿಕ ಶಿಸ್ತು ಹದಗೆಟ್ಟಿದೆ ಮತ್ತು ಕಾರ್ಯಕರ್ತರಲ್ಲಿ ದೊಡ್ಡ ಗೊಂದಲ ಮೂಡಿದೆ. ವಿಜಯೇಂದ್ರ ನಾಯಕತ್ವ ಮತ್ತು ಸಾಲು ಸಾಲು ಸೋಲುಗಳು. ಬಿವೈ ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿಯ ಚುಕ್ಕಾಣಿ ಹಿಡಿದಾಗ ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಮೂಡಿದ್ದು ನಿಜ. ಆದರೆ ಅದಾದ ಮೇಲೆ ಹಾದಿ ಸುಗಮವಾಗಿರಲಿಲ್ಲ. ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ರಾಜ್ಯ ಬಿಜೆಪಿಯ ಪಾಲಿಗೆ ಬಂದಿದ್ದು ಬರೀ ಸೋಲಿನ ಏಟುಗಳೇ. ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲಿನಿಂದ ಪಕ್ಷ ಇನ್ನೂ ಹೊರಬಂದಿಲ್ಲ. ಲೋಕಸಭಾ ಚುನಾವಣೆಯಲ್ಲೂ ಕಳೆದ ಬಾರಿಗಿಂತ ಬಿಜೆಪಿಯ ಸ್ಥಾನಗಳು ಗಣನೀಯವಾಗಿ ಇಳಿಕೆಯಾದವು. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡರೂ ನಿರೀಕ್ಷಿತ ಮಟ್ಟದ ಯಶಸ್ಸು ಸಿಗಲಿಲ್ಲ. ಇನ್ನು ಚನ್ನಪಟ್ಟಣ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಂತಹ ಉಪಚುನಾವಣೆಗಳಲ್ಲಿ ಬಿಜೆಪಿ ಅಟ್ಟರ್ ಫ್ಲಾಪ್ ಪ್ರದರ್ಶನ ನೀಡಿತು. ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸುತ್ತಿದ್ದರೆ ವಿಜಯೇಂದ್ರ ನಾಯಕತ್ವ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿದೆಯೇ ಎಂಬ ಪ್ರಶ್ನೆ ಎದ್ದಿದೆ. ಯಡಿಯೂರಪ್ಪ ಎಂಬ ಮಹಾಶಕ್ತಿ ಮತ್ತು ಹೈಕಮಾಂಡ್ ಭಯ. ಇಷ್ಟೆಲ್ಲ ಸರಣಿ ಸೋಲುಗಳಾಗುತ್ತಿದ್ದರೂ ಹೈಕಮಾಂಡ್ ಯಾಕೆ ಸುಮ್ಮನಿದೆ? ಇದರ ಹಿಂದೆ BS ಯಡಿಯೂರಪ್ಪ ಎಂಬ ಮಹಾಶಕ್ತಿಯ ನೆರಳಿದೆ. BSY ಅವರ ಲಿಂಗಾಯತ ಸಮುದಾಯದ ಮೇಲಿನ ಹಿಡಿತ ಮತ್ತು ಅವರ ಅನಿವಾರ್ಯತೆ ಇಂದಿಗೂ ದೆಹಲಿ ನಾಯಕರಿಗೆ ತಿಳಿದಿದೆ. ವಿಜೇಂದ್ರ ಅವರನ್ನು ಮುಟ್ಟಿದರೆ ಇಡೀ ಸಮುದಾಯದ ಆಕ್ರೋಶ ಎದುರಿಸಬೇಕಾಗುತ್ತದೆ ಎಂಬ ಭಯ ಹೈಕಮಾಂಡ್ ಮಟ್ಟದಲ್ಲಿ ಇರಬಹುದು. ಆದರೆ ಈ ಹಿಂದೇಟು ಪಕ್ಷದ ಒಳಗಿನ ಅಸಮಾಧಾನವನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ 11 NDA ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿರುವುದು ನಾಯಕತ್ವದ ಮೇಲಿರುವ ಹಿಡಿತ ಸಡಿಲವಾಗಿರುವುದಕ್ಕೆ ಸಾಕ್ಷಿ. ಕಾರ್ಯಕರ್ತರ ಆಕ್ರೋಶ ಮತ್ತು ಹೊಂದಾಣಿಕೆ ರಾಜಕಾರಣ. ವೀಕ್ಷಕರೇ, ಈಗ ನಾವು ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಯಾಕೆ ತೀವ್ರ ನೋವಿನಲ್ಲಿದ್ದಾರೆ?
ಸಿದ್ಧಾಂತಕ್ಕಾಗಿ ಹಿಂದುತ್ವಕ್ಕಾಗಿ ಬೀದಿಯಲ್ಲಿ ನಿಂತು ಲಗಾಮು ಇಲ್ಲದೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವ ಕಾರ್ಯಕರ್ತನಿಗೆ ನಾಯಕರ ಬೆಂಬಲ ಸಿಗುತ್ತಿಲ್ಲ. ನಾಯಕರು ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯ, ಅಧಿಕಾರದ ಆಸೆ ಮತ್ತು ಹೊಂದಾಣಿಕೆ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ. ವಿರೋಧ ಪಕ್ಷದ ಸ್ಥಾನದಲ್ಲಿದ್ದುಕೊಂಡು ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ಳುವ ಬದಲು ಮೃದು ಧೋರಣೆ ಅನುಸರಿಸುತ್ತಿದ್ದಾರೆ ಎಂಬುದು ಕಾರ್ಯಕರ್ತರನ್ನು ಕೆರಳಿಸುತ್ತಿದೆ. ಬೀದಿಯಲ್ಲಿ ನಿಂತು ಲಾಠಿ ಏಟು ತಿನ್ನುವ ಕಾರ್ಯಕರ್ತನಿಗೆ ಮೇಲ್ಮಟ್ಟದಲ್ಲಿ ನಾಯಕರು ಕೈ ಹಿಡಿದು ನಡೆಸುವ ರಾಜಕೀಯ ನಾಟಕಗಳು ಅಸಹ್ಯ ಹುಟ್ಟಿಸುತ್ತಿವೆ. ನಾವು ಪಕ್ಷಕ್ಕಾಗಿ ದುಡಿಯುತ್ತಿದ್ದೇವೆ, ಆದರೆ ನಾಯಕರು ಸ್ವಾರ್ಥಕ್ಕಾಗಿ ಪಕ್ಷವನ್ನು ಬಲಿ ಕೊಡುತ್ತಿದ್ದಾರೆ ಎಂಬ ಭಾವನೆ ಅವರಲ್ಲಿ ಮೂಡುತ್ತಿದೆ. ಅಸಲಿ ವಿಲನ್ ಯಾರು? ರಾಜಕೀಯದ ಬಣ್ಣ ಬಯಲು. ಹಾಗಾದರೆ ಕರ್ನಾಟಕ ಬಿಜೆಪಿಯ ಅಸಲಿ ವಿಲನ್ ಯಾರು? ಅನೇಕ ವಿಶ್ಲೇಷಕರು ಹೇಳುವಂತೆ ಇದಕ್ಕೆ ಕಾಂಗ್ರೆಸ್ ಖಂಡಿತ ಕಾರಣವಲ್ಲ. ಅಸಲಿ ವಿಲನ್ ಎಂದರೆ ಬಿಜೆಪಿಯ ಒಳಗಿರುವ ಅಧಿಕಾರ ಲಾಲಸೆ, ಕುಟುಂಬ ರಾಜಕಾರಣ ಮತ್ತು ಪರಸ್ಪರ ಕಾಲೆಳೆಯುವ ತಂತ್ರ. ಅನುಭವ ಮತ್ತು ಹಿರಿತನವನ್ನು ಕಡೆಗಣಿಸಿ ಕೇವಲ ಒಂದು ಕುಟುಂಬಕ್ಕೆ ಇಡೀ ಪಕ್ಷದ ಜವಾಬ್ದಾರಿ ನೀಡಲಾಯಿತು ಎಂಬ ಆಕ್ರೋಶ ಒಳಗೊಳಗೆ ಹೊಗೆಯಾಡುತ್ತಿದೆ. ವೀಕ್ಷಕರೇ, ಇನ್ನೇನು 2 ವರ್ಷಗಳಲ್ಲಿ ಮತ್ತೆ ಚುನಾವಣೆ ಬರಲಿದೆ. ಅಷ್ಟರೊಳಗೆ ಬಿಜೆಪಿಯಲ್ಲಿ ಅಮೂಲಾಗ್ರ ಬದಲಾವಣೆ ಆಗದಿದ್ದರೆ ಪಕ್ಷ ಮತ್ತಷ್ಟು ಪ್ರಪಾತಕ್ಕೆ ಬೀಳುವುದು ಗ್ಯಾರಂಟಿ. ಸಾಮುದಾಯಿಕ ನಾಯಕತ್ವ ಜಾರಿಗೆ ಬರಬೇಕು. ಕೇವಲ ಒಂದು ಕುಟುಂಬದ ಸುತ್ತ ಪಕ್ಷ ಸುತ್ತುವುದು ನಿಲ್ಲಬೇಕು. ಮಾಧುಸ್ವಾಮಿ ಅವರಂತಹ ಅನುಭವಸ್ಥರನ್ನು ಮತ್ತು ಪ್ರತಾಪ್ ಸಿಂಹ ಅವರಂತಹ ಯುವ ನಾಯಕರನ್ನು ಮತ್ತೆ ಮುಖ್ಯ ವಾಹಿನಿಗೆ ತರಬೇಕು. ನಾಯಕರು ತಮ್ಮ ಅಹಂಕಾರ ಬಿಟ್ಟು ಕಾರ್ಯಕರ್ತರ ಮನೆಗೆ ಹೋಗಬೇಕು. ದೆಹಲಿ ಹೈಕಮಾಂಡ್ ಕೂಡ ವಾಸ್ತವ ನೆಲೆಗಟ್ಟಿನಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿದೆ. ಪ್ರಿಯ ವೀಕ್ಷಕರೇ, ನಿಮಗೇನನ್ನಿಸುತ್ತದೆ? ಕರ್ನಾಟಕ ಬಿಜೆಪಿಯ ಈ ಸ್ಥಿತಿಗೆ ಯಾರು ಕಾರಣ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.